I welcome you all for Emerge classes. Here you can emerge through education. In the last lecture, we had discussed about the structure of male gametophyte, right? Today in this segment, let us talk about its development. We know that this pollen grain represents the first cell or first stage of male gametophyte. Here the development of male gametophyte is called in situ development or precocious development. That is, here the development begins in the pollen sac itself or just before the release of pollen grains. ಹಾಗಾಗಿ ನಾವು ಮೇಲ್ ಗೆಮೆಟೋಫೈಟ್ ಡೆವಲಪ್ಮೆಂಟ್ಗೆ ಇನ್ಸಿಟು ಡೆವಲಪ್ಮೆಂಟ್ ಅಂತ ಕರಿತೀವಿ ಅಥವಾ ಪ್ರಿಕಾಷಿಯಸ್ ಡೆವಲಪ್ಮೆಂಟ್ ಅಂತಾನೂ ಕೂಡ ಕರಿತೀವಿ. ಹಾಗಾದ್ರೆ ಒಂದು ಇಮ್ಮೆಚೂರ್ ಪೋಲನ್ ಗ್ರೈನ್ ಯಾವ ರೀತಿ ಮೆಚೂರ್ ಪೋಲನ್ ಗ್ರೈನ್ ಆಗಿ ಬದಲಾಗುತ್ತೆ ಅದನ್ನ ನಾವು ಈ ಕ್ಲಾಸ್ ನಲ್ಲಿ ತಿಳ್ಕೊತಾ ಹೋಗೋಣ. ಡ್ಯೂರಿಂಗ್ ದ ಡೆವಲಪ್ಮೆಂಟ್ ಆಫ್ ಮೇಲ್ ಗೆಮೆಟೋಫೈಟ್, the microspores which are present in groups, they get dissociate from each other. After separation from the microspore tetrad, the volume of the microspore increases due to inflow of nutrients. As a result, a vacuole appears in the cytoplasm. This vacuole pushes the central nucleus towards peripheral region or towards one side. ನೋಡಿ ಇಲ್ಲಿ ವ್ಯಾಕ್ಯೂಲ್ ಅಪಿಯರ್ ಆಗೋದ್ರಿಂದ ಏನಾಗುತ್ತೆ, ವ್ಯಾಕ್ಯೂಲ್ಗೆ ಉಳ್ಕೊಳ್ಳೋದಕ್ಕೆ ಜಾಗ ಬೇಕು. ಹಾಗಾಗಿ ವ್ಯಾಕ್ಯೂಲ್ ಸೆಂಟರ್ ನಲ್ಲಿ ಇರತಕ್ಕಂತಹ ನ್ಯೂಕ್ಲಿಯಸ್ ನ ಎಲ್ಲಿ ಪುಷ್ ಮಾಡುತ್ತೆ ಅಂತಂದ್ರೆ ಪೆರಿಫೆರಲ್ ರೀಜನ್ ಗೆ ಟುವರ್ಡ್ಸ್ ಒನ್ ಸೈಡ್ ಪುಷ್ ಮಾಡುತ್ತೆ. Just before liberation from the anther, this microspore undergoes asymmetrical mitotic division to form two unequal sized cells. Here, this microspore undergoes unequal transverse division because due to peripheral position of the nucleus. Nucleus ಎಲ್ಲಿ ಪ್ರೆಸೆಂಟ್ ಆಗಿದೆ ನೋಡಿ, ಪೆರಿಫೆರಲ್ ರೀಜನ್ ಅಲ್ಲಿ ಪ್ರೆಸೆಂಟ್ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಅನ್ಈಕ್ವಲ್ ಆಗಿ ಟ್ರಾನ್ಸ್ವರ್ಸ್ ಡಿವಿಷನ್ ಕಂಡು ಬರುತ್ತೆ. ಸೊ ಯಾವಾಗ ಮೈಟಾಟಿಕ್ ಡಿವಿಷನ್ ನಡೆಯುತ್ತೋ ಎರಡು ಅನ್ಈಕ್ವಲ್ ಸೈಜ್ಡ್ ಸೆಲ್ ಪ್ರೊಡ್ಯೂಸ್ ಆಗುತ್ತೆ. ಆ ಅನ್ಈಕ್ವಲ್ ಸೈಜ್ಡ್ ಸೆಲ್ಸ್ ಯಾವ್ಯಾವುದು ಅಂದ್ರೆ ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್. ವಿ ಆಲ್ರೆಡಿ ಡಿಸ್ಕಸ್ಡ್ ದ ಡಿಫರೆನ್ಸ್ ಬಿಟ್ವೀನ್ ವೆಜಿಟೇಟಿವ್ ಸೆಲ್ ಅಂಡ್ ಎ ಜನರೇಟಿವ್ ಸೆಲ್, ಹೌದಲ್ವಾ? ಆದ್ರೂ ಕೂಡ ವೆಜಿಟೇಟಿವ್ ಸೆಲ್ ಮತ್ತೆ ಜನರೇಟಿವ್ ಸೆಲ್ಗೆ ಏನೇನ್ ಡಿಫ್ರೆನ್ಸಸ್ ಇದೆ ಅದನ್ನ ಒಂದ್ಸಲಿ ರೀಕ್ಯಾಪ್ ಮಾಡೋಣ. ಫಸ್ಟ್ ವೆಜಿಟೇಟಿವ್ ಸೆಲ್ಗೆ ಬಂದ್ರೆ, ವೆಜಿಟೇಟಿವ್ ಸೆಲ್ ಈಸ್ ಬಿಗ್ಗರ್ ಇನ್ ಸೈಜ್ ವಿತ್ ಇರ್ರೆಗ್ಯುಲರ್ ಶೇಪ್ಡ್ ನ್ಯೂಕ್ಲಿಯಸ್. ಇಟ್ ಹ್ಯಾಸ್ ಪ್ಲೆಂಟಿ ಆಫ್ ರಿಸರ್ವ್ ಫುಡ್ ಮಟೀರಿಯಲ್, ಜೊತೆಗೆ ವ್ಯಾಕ್ಯೂಲ್ಸ್ ಪ್ರೆಸೆಂಟ್ ಆಗಿರುತ್ತೆ ಅಂಡ್ ಇಟ್ ಈಸ್ ಪ್ರೆಸೆಂಟ್ ಅಟ್ ದಿ ಸೆಂಟರ್. ವೈಲ್ ಜನರೇಟಿವ್ ಸೆಲ್ಗೆ ಬಂದ್ರೆ ಇಟ್ ಈಸ್ ಸ್ಮಾಲರ್ ಇನ್ ಸೈಜ್, ಸ್ಪಿಂಡಲ್ ಶೇಪ್ಡ್ ಇನ್ ಅಪಿಯರೆನ್ಸ್. ನೋಡಿ, ಸ್ಪಿಂಡಲ್ ಶೇಪ್ ಅಂದ್ರೆ ಸೆಂಟರ್ ರೀಜನ್ ಬಲ್ಜ್ ಆಗಿದ್ದು ಟೂ ಎಂಡ್ಸ್ ಏನಾದ್ರು ಪಾಯಿಂಟ್ ಆಗಿತ್ತು ಅಂತಂದ್ರೆ, ಚೂಪ್ ಆಗಿತ್ತು ಅಂತಂದ್ರೆ ಅದಕ್ಕೆ ನಾವು ಸ್ಪಿಂಡಲ್ ಶೇಪ್ ಅಂತ ಕರಿತೀವಿ. ನೋಡಿ, ಈ ರೀತಿ ಹೀಗಿತ್ತು ಅಂದ್ರೆ ಸ್ಪಿಂಡಲ್ ಶೇಪ್ ಅಂತ ಹೇಳಬೇಕು. ಸೊ ಸ್ಪಿಂಡಲ್ ಶೇಪ್ಡ್ ಸೆಲ್ ವಿತ್ ಸ್ಪೆರಿಕಲ್ ಶೇಪ್ಡ್ ನ್ಯೂಕ್ಲಿಯಸ್ ಅಂಡ್ ಇಟ್ ಈಸ್ ಪ್ರೆಸೆಂಟ್ ಅಟ್ ದಿ ಪೆರಿಫೆರಿ. Generative cell in the beginning lie towards the wall of the pollen grain with the help of callose covering. ಕ್ಯಾಲೋಸ್ ಕವರಿಂಗ್ ಇನ ಸಹಾಯದಿಂದ ಜನರೇಟಿವ್ ಸೆಲ್ ಇನಿಷಿಯಲಿ ಯಾವ್ದಕ್ಕೆ ಅಟ್ಯಾಚ್ ಆಗಿರುತ್ತೆ ಅಂತಂದ್ರೆ ಪೋಲನ್ ವಾಲ್ಗೆ ಅಟ್ಯಾಚ್ ಆಗಿರುತ್ತೆ. ಬಟ್ ಲೇಟರ್ ಇಟ್ ಗೆಟ್ ಸಪರೇಟೆಡ್ ಫ್ರಮ್ ದಿ ಪೋಲನ್ ವಾಲ್. ಇದೇ ಕ್ಯಾಲೋಸ್ ಕವರಿಂಗ್ ಏನ್ ಮಾಡುತ್ತೆ, ಇಟ್ ಹೆಲ್ಪ್ಸ್ ಇನ್ ಸಪರೇಷನ್ ಆಫ್ ಜನರೇಟಿವ್ ಸೆಲ್ ಫ್ರಮ್ ದಿ ವಾಲ್ ಆಫ್ ದಿ ಪೋಲನ್ ಗ್ರೈನ್ ಅಂಡ್ ಲೇಟರ್ ಕ್ಯಾಲೋಸ್ ಡಿಸಾಲ್ವ್ಸ್. ಆಸ್ ಎ ರಿಸಲ್ಟ್, this generative cell gets separated from the wall of the pollen grain and comes to live freely in the cytoplasm of vegetative cell. ಜನರೇಟಿವ್ ಸೆಲ್ ಪೋಲನ್ ವಾಲ್ ಇಂದ ಡಿಟ್ಯಾಚ್ ಆದ್ಮೇಲೆ ನಮ್ಮ ಕಣ್ಣಿಗೆ ಯಾವ ರೀತಿ ಕಾಣುತ್ತೆ ಅಂತಂದ್ರೆ ವೆಜಿಟೇಟಿವ್ ಸೆಲ್ಲಿನ ಸೈಟೋಪ್ಲಾಸಮ್ ನಲ್ಲಿ ಫ್ರೀ ಆಗಿ ಸ್ವಿಮ್ ಮಾಡ್ತಾ ಇರೋ ತರ ಕಾಣುತ್ತೆ, ಹೌದಾ? ಸೊ ಅಟ್ ದಿಸ್ ಸ್ಟೇಜ್, ದಟ್ ಈಸ್ ಅಟ್ ಟೂ ಸೆಲ್ಡ್ ಸ್ಟೇಜ್, ಪೋಲನ್ ಗ್ರೈನ್ಸ್ ಆರ್ ಡಿಸ್ಚಾರ್ಜ್ಡ್ ಔಟ್ ಆಫ್ ದಿ ಆಂಥರ್ and it is commonly seen in 60% of the angiospermic plants. 60% flowering plants ನಲ್ಲಿ pollen grains they shed out of the anther at two celled stage. But ಕೆಲವೊಂದು exceptions ಇದೆ. In some of the families like Asteraceae, Brassicaceae, Poaceae, in all these family members, pollen grain they released out of the anther at three celled stage. That is, this generative cell again divides mitotically to produce two male gametes or two sperm cells. So ಎರಡು ಸ್ಪರ್ಮ್ ಸೆಲ್ ಜೊತೆಗೆ ಒಂದು ವೆಜಿಟೇಟಿವ್ ಸೆಲ್ is equal to 3 cells. So pollen grain can also shed out of the anther at 3-celled stage. And the further development of the pollen grain takes place ಯಾವಾಗ ಅಂತಂದ್ರೆ when the lands on the stigma of gynoecium. ಯಾವಾಗ pollen grain ಸ್ಟಿಗ್ಮಾ ಮೇಲೆ ಹೋಗಿ ಲ್ಯಾಂಡ್ ಆಗುತ್ತೋ ಅದರ ಮುಂದಿನ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ.
Whenever the pollen grain lands on the stigma of gynoecium, intine layer forms pollen tube. ಯಾಕೆ ಇಂಟೈನ್ ಲೇಯರ್ ಇಂದನೇ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗುತ್ತೆ ಅಂತಂದ್ರೆ ಇಟ್ ಹ್ಯಾಸ್ ಗಾಟ್ ಹೈ ಟೆನ್ಸೈಲ್ ಸ್ಟ್ರೆಂತ್, ಇಟ್ ಹ್ಯಾಸ್ ಗಾಟ್ ದಿ ಎಬಿಲಿಟಿ ಟು ಎಕ್ಸ್ಪ್ಯಾಂಡ್, ಸ್ಟ್ರೆಚ್ ಆಗ್ತಕ್ಕಂತಹ ಎಬಿಲಿಟಿ ಇಂಟೈನ್ ಲೇಯರ್ ಇರೋದ್ರಿಂದ ಇಂಟೈನ್ ಲೇಯರ್ ಇಂದನೇ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗುತ್ತೆ. ಥ್ರೂ ದಿಸ್ ಪೋಲನ್ ಟ್ಯೂಬ್ ಬೋತ್ ವೆಜಿಟೇಟಿವ್ ನ್ಯೂಕ್ಲಿಯಸ್ ಅಂಡ್ ಜನರೇಟಿವ್ ನ್ಯೂಕ್ಲಿಯಸ್, ಅಥವಾ ಜನರೇಟಿವ್ ಸೆಲ್ ಏನಾದರೂ ಆಲ್ರೆಡಿ ಡಿವೈಡ್ ಆಗಿ 2 ಮೇಲ್ ಗ್ಯಾಮೆಟ್ಸ್ ಫಾರ್ಮೇಶನ್ ಆಗಿತ್ತು ಅಂತಂದ್ರೆ vegetative nucleus and 2 male gametes enters into the stylar region with the help of pollen tube in such a way that vegetative nucleus lie towards the tip, which is followed by 2 male gametes. But this pollen tube just before comes in contact with the ovule of the ovary, vegetative nucleus degenerates. In ಏನು ಉಳ್ಕೊಂಡಿದೆ? 2 male gametes, ಹೌದಲ್ವಾ? Now the remaining 2 male gametes are ready to meet the egg of the ovule. ಸೊ ಏನು 2 ಮೇಲ್ ಗ್ಯಾಮೆಟ್ಸ್ ಉಳ್ಕೊಂಡಿದೆ, ಆ ಮೇಲ್ ಗ್ಯಾಮೆಟ್ಸ್ ಯಾರನ್ನ ಮೀಟ್ ಮಾಡೋದಕ್ಕೆ ರೆಡಿ ಆಗಿದೆ? ಓವ್ಯೂಲ್ ನಲ್ಲಿ ಇರತಕ್ಕಂತಹ ಎಗ್ ಅಥವಾ ಫೀಮೇಲ್ ಗ್ಯಾಮೆಟ್ ಮೀಟ್ ಮಾಡೋದಕ್ಕೆ ರೆಡಿ ಆಗಿದೆ. ಸೊ ಹೀಗೆ ಒಂದು ಇಮ್ಮೆಚ್ಯೂರ್ ಪೋಲನ್ ಗ್ರೈನು ಮೆಚ್ಯೂರ್ಡ್ ಪೋಲನ್ ಗ್ರೈನ್ ಆಗಿ ಬದಲಾಗುತ್ತೆ ಅಥವಾ ಮೇಲ್ ಗ್ಯಾಮೆಟೋಫೈಟ್ ಆಗಿ ಬದಲಾಗುತ್ತೆ. Here the development of male gametophyte involves 2 steps. One is pre-pollination development. Another one is post-pollination development. So first one, pre-pollination development ಗೆ ಬಂದ್ರೆ ಪೋಲನ್ ಗ್ರೈನ್ಸ್ ಸ್ಟಿಗ್ಮಾಗೆ ರೀಚ್ ಆಗೋದಕ್ಕಿಂತ ಮುಂಚೆ ಏನು ಡೆವಲಪ್ಮೆಂಟ್ ಕಂಡು ಬರುತ್ತೆ ಅದನ್ನ ನಾವು ಪ್ರೀ ಪಾಲಿನೇಷನ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅದೇ ತರ ಪೋಲನ್ ಗ್ರೈನ್ಸ್ ಸ್ಟಿಗ್ಮಾಗೆ ರೀಚ್ ಆದ್ಮೇಲೆ ಏನು ಫರ್ದರ್ ಡೆವಲಪ್ಮೆಂಟ್ ಕಂಡು ಬರ್ತಾ ಇದೆಯಲ್ಲ ಅದಕ್ಕೆ ಪೋಸ್ಟ್ ಪಾಲಿನೇಷನ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಇನ್ ದಿಸ್ ವೇ ಡ್ಯೂರಿಂಗ್ ದ ಡೆವಲಪ್ಮೆಂಟ್ ಆಫ್ ಮೇಲ್ gametophyte 2 steps are involved, that is pre pollination development and post pollination development. So this is all about the development of male gametophyte or matured pollen grain.